ಗ್ಯಾಸ್ ಸ್ಟವಲ್ಲೇ ಅಡುಗೆ ಮಾಡಿದ್ರೆ ಸ್ವಲ್ಪ ರುಚಿ ಕಮ್ಮಿ ಇರುತ್ತೆ. ಅದೇ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ. ನಾವು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಒಂದು ಸೈಡಲ್ಲಿ ಚಿಕನ್ಗೆ ಏನೇನು ಬೇಕು ಅದೆಲ್ಲ ಕಟ್ ಮಾಡ್ಕೊತಾ ಇದ್ರು. ಈರುಳ್ಳಿ ಮೆಣಸಿನ್ಕಾಯಿ ಆಗಿರ್ಬೋದು. ಇನ್ನೂ ಸ್ವಲ್ಪ ಕಮ್ಮಿ ಇತ್ತು ಶಾರ್ಟೇಜ್. ನಮ್ಮ ಅಣ್ಣನ ತರಕ್ಕೆ ಕಳಿಸಿದ್ವಿ. ಅವಾಗ ಕಳಿಸಿದ್ವಿ, ಇನ್ನೂ ಬಂದಿತ್ತಿಲ್ಲ. ನೋಡೋಣ ಯಾವಾಗ ಬರ್ತಾರೆ ಅಂತ. ಬಂದರು ಅಂತೂ ಫೈನಲ್ ಆಗಿ ಅವರು ತಂದು ಚಾಲೆಂಜ್ ತಿನ್ನಿ. ನೀವೇನು ಹೇಳ್ತೀರಾ ಅದು ನಾನು ಮಾಡ್ತೀನಿ. ಏನು ಕೇಳ್ತೀರಾ ಕಂಪ್ಲೀಟ್ ಆಗಿದೆ. ಇವಾಗ ಸುಸು ಚಾಲೆಂಜ್ ಕೊಡ್ತಿದ್ದೀನಿ. ನಾನು ನಮ್ಮ ಅಕ್ಕ ಚಾಲೆಂಜ್ ಕೊಟ್ಟಿದ್ದೆ ಮೆಣಸಿನ್ಕಾಯಿ ತಿನ್ನೋದು. ಅದ್ರಲ್ಲಿ ಅವ್ರು ಕಂಪ್ಲೀಟ್ ಮಾಡಿ ಮುಗಿಸಿದ್ದಾರೆ. ಇವಾಗ ನನಗೆ ಅದೇ ವಾಪಸ್ ರಿಟರ್ನ್ ಕೊಟ್ಟವ್ರೆ. ಇವಾಗ ಇರ್ಬೇಕತ್ತೆ. ಅಂತೂ ಮೆಣಸಿನ್ಕಾಯಿ ಚಾಲೆಂಜ್ ನಾನು ತಿಂದೆ, ಕಂಪ್ಲೀಟ್ ಮಾಡಿದ್ದೀನಿ ಚಾಲೆಂಜ್ನ. ಖಾರ ಇತ್ತು ಹೇಳೋಕ್ಕಾಗಲ್ಲ, ನೀರು ಕುಡಿದ್ನಲ್ಲ. ಅಂತೂ ಮೆಣಸಿನ್ಕಾಯಿ ಟಾಸ್ ಮುಗಿಸ್ದ್ವಿ. ಅಷ್ಟೊತ್ತಿಗೆ ಫುಲ್ ಮಳೆ ಬಂತು, ಗಾಳಿ. ಹೊರ್ಗಡೆ ಅಡುಗೆ ಮಾಡೋಕ್ಕಾಗಿಲ್ಲ. ಏನು ಮಾಡೋದು, ಹಿಂದ್ಗಡೆ ಹೋಗೋಣ ಅಡುಗೆ ಮಾಡೋಣ ಅಂತ ಹಿಂದ್ಗಡೆ ಹೋದ್ವಿ ಅಡುಗೆ ಮಾಡೋಕ್ಕೆ ಒಲೆ ತೊಗೊಂಡು. ಮತ್ತೆ ಎಲ್ಲಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಟ್ವಿ ಒಲೆನ ಒಂದು ಕಡೆ. ಇನ್ಯಾಕೆ ಲೇಟ್ ಮಾಡೋಣ ಅಂತ ಸೌದೆ ಎಲ್ಲ ತೊಗೊಳ್ತಾ ಇದ್ದೀವಿ. ಉರಿ ಹಾಕ್ಬಿಡೋಣ, ಇನ್ನು ಅಡುಗೆ ಇನ್ನೂ ಸ್ಟಾರ್ಟ್ ಮಾಡೋಣ. ಇನ್ನು ಮಕ್ಕಳೆಲ್ಲ ಹೊಟ್ಟೆ ಹಸಿಯುತ್ತಲ್ಲ. ಇಲ್ಲಿ ನೋಡಿ ನಮ್ಮ ಅಕ್ಕ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಮಕ್ಳ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ವಿ. ಇದರಲ್ಲಿ ಪುದೀನ, ಸಾಂಬಾರ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಊಟ ಅಂತೂ ಸೂಪರಾಗಿತ್ತು. ಕೊನೆಗೂ ಊಟ ಮುಗಿಸಿ ಪಾತ್ರೆ ಎಲ್ಲ ತೊಳ್ದು ಸ್ವಲ್ಪ ಹೊತ್ತು ಹಾಗೆ ಹೊರ್ಗಡೆ ಕುತ್ಕೊಂಡು ನಾಯಿಗಳ ಜೊತೆ ಎಲ್ಲ ಆಟ ಆಡಿದ್ವಿ, ಮಾತಾಡಿ. ಟೈಮ್ ಆಯಿತು ಅಂತೂ ಓಡೋ ಸಮಯ ಅಂತೂ ಹೊರಟ್ವಿ. 2 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋದ್ವಿ. ನಾನು ನಮ್ಮ ಅಕ್ಕ ಅವರೆಲ್ಲ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೆಲ್ಲ ಗಿಡಗಳೆಲ್ಲ ಇರುತ್ತಲ್ಲ, ನೋಡಿ ಸಖತ್ತಾಗಿರ್ತಿತ್ತು, ಇಷ್ಟ ಆಯ್ತಿತ್ತು. ಅಂತೂ ಒಬ್ರು ಮನೆ ಕೇಳಿ ಇಸ್ಕೊಂಡ್ವಿ. ಸೂಪರ್ ಖುಷಿ ಆಯಿತು, ಕೊಟ್ರಲ್ಲ ಅಂತ. ಆಮೇಲೆ ಹಂಗೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕಾಫಿ ಕುಟ್ಟಿ ಎಲ್ಲ ಹೊರಡ್ತೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.